ಹಾಯ್ ಹಲೋ ನಮಸ್ಕಾರ. ಇಂಗ್ಲಿಷ್ ವಿತ್ ಶ್ರದ್ಧಾ ಕನ್ನಡ ಚಾನಲ್ಗೆ ನಿಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ. ವೆಲ್ಕಮ್ ಟು ಇಂಗ್ಲಿಷ್ ವಿತ್ ಶ್ರದ್ಧಾ ಕನ್ನಡ. ನನ್ನ ಹೆಸರು ಶ್ರದ್ಧಾ. ಇವತ್ತಿನ ವಿಡಿಯೋದಲ್ಲಿ ನಾನು 100 ಇಂಗ್ಲಿಷ್ ಪದಗಳನ್ನು ತಗೊಂಡು ಬಂದಿದ್ದೀನಿ. ಸಾಮಾನ್ಯವಾಗಿ ಯೂಸ್ ಮಾಡುವಂಥ ಇಂಗ್ಲಿಷ್ ಪದಗಳು. ನೀವು ಇಂಗ್ಲಿಷ್ ಭಾಷೆ ಹೊಸದಾಗಿ ಕಲಿಯೋರಾಗಿದ್ದರೆ, ಇಂಗ್ಲಿಷ್ ಕಲಿಬೇಕು ಅಂತ ಆಸಕ್ತಿ ಇದೆ ಆದರೆ ನಿಮಗೆ ಜಾಸ್ತಿ ಇಂಗ್ಲಿಷ್ ಗೊತ್ತಿಲ್ಲ ಅಂತಿದ್ರೆ, ನೀವು ಈ ವಿಡಿಯೋವನ್ನು ತಪ್ಪದೆ ನೋಡಿ. ಇದೆಲ್ಲವೂ ಇಂಗ್ಲಿಷ್ ಕಲಿಯುವ ಪ್ರತಿಯೊಬ್ಬರಿಗೂ ಗೊತ್ತಿರಬೇಕಾದಂಥ ಪದಗಳು. ವಿಡಿಯೋವನ್ನು ಶುರು ಮಾಡುವ ಮೊದಲು ನೀವು ನನ್ನ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ಚಾನಲನ್ನು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಬಟನ್ ಪಕ್ಕ ಇರುವಂಥ ಬೆಲ್ ಐಕನನ್ನು ಕೂಡ ಪ್ರೆಸ್ ಮಾಡಿ. ಆವಾಗ ನಿಮಗೆ ನಾನು ವಿಡಿಯೋ ಹಾಕಿದ ತಕ್ಷಣ ನೋಟಿಫಿಕೇಶನ್ ಬರುತ್ತೆ. ನೀವು ನನ್ನ ವಿಡಿಯೋವನ್ನು ತಪ್ಪದೆ ನೋಡ್ಬೋದು. ನಿಮಗೆ ಈ ರೀತಿಯ ವಿಡಿಯೋಸ್ ಇನ್ನೂ ಹೆಚ್ಚು ಬೇಕು ಅಂತಿದ್ರೆ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ. ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಯಲ್ಲಿ ಯಾರ್ಯಾರಿಗೆ ಹೆಲ್ಪ್ ಆಗುತ್ತೆ ಅವರೆಲ್ಲರ ಜೊತೆ ಈ ವಿಡಿಯೋವನ್ನು ಶೇರ್ ಮಾಡಿ. ಬನ್ನಿ ಹಾಗಾದರೆ ವಿಡಿಯೋವನ್ನು ಶುರು ಮಾಡೋಣ. ಹಾಯ್ ಅಥವಾ ಹಲೋ. ನಾವು ಕನ್ನಡದಲ್ಲಿ ನಮಸ್ಕಾರ ಅಂತ ಹೇಗೆ ಹೇಳ್ತೀವಿ, ಹಾಗೆ ಇಂಗ್ಲೀಷ್ನಲ್ಲಿ ಹಾಯ್ ಅಥವಾ ಹಲೋ ಅಂತ ಹೇಳ್ತೀವಿ. ಯಾರನ್ನಾದರೂ ಒಬ್ಬರನ್ನ ಕಂಡ ತಕ್ಷಣ ನಾವು ಹಾಯ್ ಅಥವಾ ಹಲೋ ಅಂತ ಹೇಳಿ ಅವ್ರ ಜೊತೆ ಮಾತನಾಡ್ತೇವೆ. ಬಾಯ್, ಗುಡ್ ಬಾಯ್, ಇದರ ಅರ್ಥ ಏನು? ನಾವು ಕನ್ನಡದಲ್ಲಿ ಹೋಗಿ ಬನ್ನಿ ಅಥವಾ ಹೋಗಿ ಬರ್ತೇನೆ ಅಂತ ಹೇಳ್ತೀರಲ್ಲ, ಅದೇ ಅರ್ಥ ಬಾಯ್, ಗುಡ್ ಬಾಯ್ ಅಂತ ನಾವು ಇಂಗ್ಲೀಷ್ನಲ್ಲಿ ಅದನ್ನು ಹೇಳ್ತೇವೆ. ನಾವು ಮಾತನಾಡಿ ಹೊರಡ್ಬೇಕಂದ್ರೆ ಹೇಳ್ತೀವಿ, ಅಥವಾ ಯಾರ್ದಾದ್ರೂ ಮನೆಗೆ ಹೋದರೆ ನಾವು ಅಲ್ಲಿಂದ ಹೊರಡಬೇಕಂದ್ರೆ ನಾವು ಬಾಯ್, ಗುಡ್ ಬಾಯ್ ಹೇಳ್ತೀವಿ. ಪ್ಲೀಸ್ ಅಂದರೆ ಅರ್ಥ ಏನು? ದಯವಿಟ್ಟು. ಥ್ಯಾಂಕ್ ಯು ಅಂದರೆ ಧನ್ಯವಾದಗಳು. ಸಾರಿ, ಕ್ಷಮಿಸಿ ಅನ್ನೋ ಅರ್ಥ. ನೀವೇನಾದರೂ ತಪ್ಪು ಮಾಡಿದರೆ ನೀವು ಹೇಳ್ತೀರಾ ಸಾರಿ, ಕ್ಷಮಿಸಿ. ಎಕ್ಸ್ಕ್ಯೂಸ್ ಮೀ, ಇದರ ಅರ್ಥ ಕೂಡ ಕ್ಷಮಿಸಿ ಅಂತಾನೆ. ಆದರೆ ನಾವು ಇದನ್ನು ಒಬ್ಬರ ಗಮನ ಸೆಳಿಬೇಕು ಅಂದರೆ ಆ ಟೈಮಲ್ಲಿ ಹೇಳ್ತೀವಿ ಎಕ್ಸ್ಕ್ಯೂಸ್ ಮೀ ಅಂತ. ನೀವು ಒಬ್ಬರ ಹತ್ರ ಮಾತುಕತೆ ಶುರು ಮಾಡಬೇಕು ಅಂದರೆ ನೀವು ಶುರು ಮಾಡ್ತೀರ. ಒಬ್ಬರ ಗಮನವನ್ನು ಸೆಳಿಬೇಕು ಅಂದರೆ ನೀವು ಎಕ್ಸ್ಕ್ಯೂಸ್ ಮೀ ಅಂತ ಹೇಳಿಬಿಟ್ಟು ಮಾತನ್ನು ಶುರು ಮಾಡ್ತೀರ. ವೆಲ್ಕಮ್ ಅಂದರೆ ಸ್ವಾಗತ. ಐ ಅಂದರೆ ನಾನು. ಮೈ ನನ್ನ. ವಿ ನಾವು. ಅವರ್ ನಮ್ಮ. ದೇ ಅಂದರೆ ಅರ್ಥ ಏನು? ಅವರು. ದೇಯರ್ ಅಂದರೆ ಅವರ. ಹಿ ಅಂದರೆ ಅವನು ಅನ್ನೋ ಅರ್ಥ. ಹಿಸ್ ಅಂದರೆ ಅವನ. ಶಿ ಅಂದರೆ ಅವಳು. ಹರ್ ಅಂದರೆ ಅವಳ. ಇಟ್ ಅದು ಅನ್ನೋ ಅರ್ಥ. ಇಟ್ಸ್ ಅಂದರೆ ಅದರ ಅನ್ನೋ ಅರ್ಥ. ITS ಆಯಿತಾ? ಇಟ್ಸ್ ಅಂದರೆ ಅದರ ಅನ್ನೋ ಅರ್ಥ. ಯು ಅಂದರೆ ನೀನು ಅಥವಾ ನೀವು ಕೂಡ ಆಗುತ್ತೆ. ನೀನು ನೀವು ಎರಡು ಕೂಡ ಸೇಮ್. ಇಂಗ್ಲೀಷ್ನಲ್ಲಿ ಯು ಉಪಯೋಗಿಸ್ಕೊಂಡೇ ಹೇಳ್ತೇವೆ ನಾವು. ಆಲ್ ಎಲ್ಲ ಅನ್ನೋ ಅರ್ಥ. ಸಮ್ ಕೆಲವು. ಎನಿ ಯಾವುದಾದ್ರೂ ಅನ್ನೋ ಅರ್ಥ. ಮೆನಿ ಅಂದರೆ ಹಲವಾರು. ದಿಸ್ ಇದು ಅಥವಾ ಈ ಅನ್ನೋ ಅರ್ಥ. ದೀಸ್ ಅಂದರೆ ಇವು. ನೋಡಿ, ಇಲ್ಲಿ ವ್ಯತ್ಯಾಸವನ್ನು ನೋಡ್ಕೊಳ್ಳಿ. ದಿಸ್ ಅಂದರೆ ಇದು, ದೀಸ್ ಅಂತ ಹೇಳಿದ್ರೆ ಇವು. ಒಂದಕ್ಕಿಂತ ಜಾಸ್ತಿ ಇದ್ದರೆ ನಾವು ದೀಸ್ ಅಂತ ಹೇಳ್ತೀವಿ. ಒಂದಿದ್ರೆ ದಿಸ್, ಇಲ್ಲಾಂದರೆ ದೀಸ್. ಇದು ಇವು. ದ್ಯಾಟ್ ಅಂದರೆ ಅದು. ದೋಸ್ ಅಂದರೆ ಅವು. ಒಂದಕ್ಕಿಂತ ಜಾಸ್ತಿ ಇದ್ದರೆ ದೋಸ್, ಒಂದಿದ್ರೆ ದ್ಯಾಟ್, ಅದು ಅವು ಅಥವಾ ಆ ಅನ್ನೋ ಅರ್ಥ. ನೋ ಅಂದರೆ ಇಲ್ಲ ಅನ್ನೋ ಅರ್ಥ. ನಾಟ್ ಅಂದರೆ ಇಲ್ಲ ಅನ್ನೋ ಅರ್ಥ. ನಾವು ಬೇರೆ ಪದದ ಜೊತೆ ನಾಟನ್ನು ಯೂಸ್ ಮಾಡಿಕೊಂಡು ಇಲ್ಲ ಅನ್ನೋದನ್ನು ಹೇಳ್ತೇವೆ. ನಾಟನ್ನು ಮಾತ್ರ ಹೇಳೋದಕ್ಕೆ ಆಗೋದಿಲ್ಲ. ನಾಟನ್ನು ಬೇರೆ ಪದದ ಜೊತೆ ಯೂಸ್ ಮಾಡಿಕೊಂಡು ನಾವು ಇಲ್ಲ ಅಂತ ಹೇಳೋದಕ್ಕೆ ಉಪಯೋಗಿಸ್ತೇವೆ. ನೆವರ್ ಯಾವತ್ತೂ ಇಲ್ಲ. ಆಲ್ವೇಸ್ ಯಾವಾಗಲೂ. ಒನ್ಸ್ ಒಮ್ಮೆ. ಅಬೌಟ್ ಬಗ್ಗೆ. ಬಿಫೋರ್ ಮೊದಲು. ಆಫ್ಟರ್ ನಂತರ. ಅಗೇನ್ ಅಂದರೆ ಪುನಃ ಅನ್ನೋ ಅರ್ಥ. ಅಗೇನ್ಸ್ಟ್ ವಿರುದ್ಧ. ಆ್ಯಂಡ್ ಮತ್ತು. ಆರ್ ಅಂದರೆ ಅಥವಾ.
ಅಪ್ ಮೇಲೆ, ಡೌನ್ ಕೆಳಗೆ, ಗೋ ಅಂದ್ರೇನು ಹೋಗೋದು, ಕಮ್ ಬರೋದು, ರೀಡ್ ಓದೋದು, ರೈಟ್ ಅಂದರೆ ಬರೆಯೋದು, ಕುಕ್ ಅಂದರೆ ಅಡುಗೆ ಮಾಡೋದು, ಸಿ ನೋಡೋದು, ಪ್ಲೇ ಅಂದ್ರೇನು ಆಟವಾಡು, ವಾಚ್ ಅಂದರೆ ನೋಡೋದು, ರನ್ ಓಡೋದು, ಸೇ ಹೇಳೋದು, ನೋ ಅಂದರೆ ತಿಳಿದಿರೋದು, ಗೊತ್ತಿರೋದು, ಥಿಂಕ್ ಯೋಚಿಸೋದು, ಗಿವ್ ಅಂದರೆ ಕೊಡೋದು, ವರ್ಕ್ ಅಂದರೆ ಕೆಲಸ ಮಾಡೋದು, ಆಸ್ಕ್ ಅಂದರೆ ಕೇಳೋದು. ಈಗ ನಾವು ಪ್ರಶ್ನೆಯನ್ನು ಕೇಳ್ತೀವಲ್ಲ ಹಾಗೆ ಆಸ್ಕ್ ಅಂದರೆ ಕೇಳೋದು, ಬಿಗಿನ್ ಶುರು ಮಾಡೋದು, ಹೆಲ್ಪ್ ಸಹಾಯ ಮಾಡೋದು, ಲೈಕ್ ಅಂದರೆ ಇಷ್ಟಪಡೋದು, ಸೆಟ್ ಅಂದರೆ ಕುಳಿತುಕೊಳ್ಳೋದು, ಸ್ಟ್ಯಾಂಡ್ ಅಂದರೆ ನಿಲ್ಲೋದು, ಬ್ರಿಂಗ್ ಅಂದರೆ ತರೋದು, ಬೈ ಅಂದರೆ ಖರೀದಿಸೋದು, ದುಡ್ಡು ಕೊಟ್ಟು ತರುವಂಥದ್ದು ಬೈ, ಮೀಟ್ ಅಂದರೆ ಭೇಟಿ ಮಾಡು ಅನ್ನೋ ಅರ್ಥ, ಕಂಟಿನ್ಯೂ ಮುಂದುವರಿಸು, ಸ್ಟಾಪ್ ಅಂದರೆ ನಿಲ್ಲಿಸು, ವಾಕ್ ಅಂದರೆ ನಡೆಯೋದು, ವಿನ್ ಗೆಲ್ಲೋದು, ವೇಟ್ ಅಂದರೆ ಕಾಯೋದು, ಫಾಲ್ ಬೀಳುವುದು, ಸೆಲ್ ಮಾರೋದು, ಪುಲ್ ಎಳೆಯೋದು, ಪುಷ್ ಅಂದರೆ ನುಗ್ಗೋದು, ಸಿಂಗ್ ಅಂದರೆ ಹಾಡೋದು, ಹಾಡನ್ನು ಹೇಳ್ತೀವಲ್ಲ ಅದು ಸಿಂಗ್, ಕ್ಲೀನ್ ಅಂದರೆ ಸ್ವಚ್ಛಗೊಳಿಸೋದು, ಬರ್ನ್ ಅಂದರೆ ಉರಿಸೋದು, ಬ್ರೇಕ್ ಅಂದರೆ ಮುರಿಯೋದು, ತುಂಡು ಮಾಡ್ತೀವಲ್ಲ ಅದು ಮುರಿಯೋದು ಬ್ರೇಕ್, ಚೇಂಜ್ ಅಂದರೆ ಬದಲಾಯಿಸೋದು, ಕ್ಲೈಂಬ್ ಅಂದರೆ ಹತ್ತೋದು, ಚೂಸ್ ಆಯ್ಕೆ ಮಾಡೋದು, ಫ್ಲೈ ಅಂದರೆ ಹಾರೋದು, ಜಂಪ್ ಅಂದರೆ ನೆಗೆಯೋದು, ಪ್ರಿಪೇರ್ ತಯಾರಿಸೋದು, ಗ್ರೂಪ್ ಅಂದರೆ ಏನರ್ಥ ಗುಂಪು, ಫಾರ್ಮ್ ಅಂದರೆ ತೋಟ ಅನ್ನೋ ಅರ್ಥ, ನಾವು ಕೃಷಿ ಎಲ್ಲ ಮಾಡ್ತೀವಲ್ಲ ಆ ಸ್ಥಳವನ್ನು ನಾವು ತೋಟ ಅಥವಾ ಫಾರ್ಮ್ ಅಂತ ಹೇಳ್ಬೋದು, ಜಾಬ್ ಕೆಲಸ, ಫ್ಯೂಚರ್ ಭವಿಷ್ಯ, ಕಲರ್ಸ್ ಅಂದರೆ ಬಣ್ಣಗಳು, ಸಿಟಿ ನಗರ, ರೈನ್ ಅಂದರೆ ಮಳೆ, ಏರಿಯಾ ಅಂದರೆ ಪ್ರದೇಶ ಅನ್ನೋ ಅರ್ಥ, ಬ್ಲಡ್ ರಕ್ತ, ಕಸ್ಟಮರ್ ಗ್ರಾಹಕ, ಶಾಪ್ ಅಂಗಡಿ, ಚಾಯ್ಸ್ ಅಂದರೆ ಆಯ್ಕೆ, ಚೂಸ್ ಅಂದರೆ ಆಯ್ಕೆ ಮಾಡೋದು, ಚಾಯ್ಸ್ ಅಂದರೆ ಆಯ್ಕೆ, ನಿಮ್ಮ ಆಯ್ಕೆ ಯಾವುದು ಅಂತ ನೀವು ಆಯ್ಕೆಯನ್ನು ಮಾಡಿರ್ತೀರಲ್ಲ ಆ ವಸ್ತು ಅಥವಾ ಆ ವಿಷಯ ಆಯ್ಕೆ ಚಾಯ್ಸ್, ಚಾನ್ಸ್ ಅಂದರೆ ಅವಕಾಶ, ಸ್ಟ್ರೀಟ್ ಅಂದರೆ ಬೀದಿ, ನ್ಯೂಸ್ ಸುದ್ದಿ ಅನ್ನೋ ಅರ್ಥ. ಇದಿಷ್ಟು ನಾವು ಸಾಮಾನ್ಯವಾಗಿ ಉಪಯೋಗಿಸುವಂತಹ ಪದಗಳು, ಗೊತ್ತಿರಬೇಕಾದಂತಹ ಪದಗಳು. ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ. ಇನ್ನೊಂದು ವಿಡಿಯೋದೊಂದಿಗೆ ನಿಮ್ಮನ್ನು ನಾನು ಭೇಟಿಯಾಗ್ತೇನೆ. ಅಲ್ಲಿಯವರೆಗೆ ಖುಷಿಯಾಗಿರಿ, ಸ್ಮೈಲ್ ಮಾಡ್ತಾ ಇರಿ, ಬಿ ಹ್ಯಾಪಿ, ಕೀಪ್ ಸ್ಮೈಲಿಂಗ್. ಬಾಯ್.